ಹೇಳುವಂಥ ದಿಟ್ಟ ವ್ಯಕ್ತಿಯವರಾಗಿದ್ದರು. ಅದರ ಜೊತೆಗೆ ಅಸ್ಮಿತೆ, ರಾಜಕಾರಣ ಮತ್ತು ಮೂಲಭೂತವಾದ ಇದರ ಬಗ್ಗೆಯೂ ಬರೋದಾರ. ಮೂಲಭೂತವಾದ ಏನದು, ಯಾವ ರೀತಿ ನಮ್ಮನ್ನು ಹಾಳು ಮಾಡ್ತಾಯಿದ್ದೇವೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾಯಿದ್ರು. ಆದಷ್ಟು ಸೌಹಾರ್ದ ಮುಖ್ಯ ಅಂತ ಹೇಳ್ತಾಯಿದ್ರು. ಮೂಲಭೂತವಾದವನ್ನು ವಿರೋಧಿಸ್ತಾಯಿದ್ರು. ಮುಂದೆ ಅಲ್ಪಸಂಖ್ಯಾತರು ಮತ್ತು ಜಾತಿ ವ್ಯವಸ್ಥೆ. ಅಲ್ಪಸಂಖ್ಯಾತರು ಮತ್ತು ಜಾತಿ ವ್ಯವಸ್ಥೆ ಏನದಪ್ಪ ಇಲ್ಲೇ? ಅಲ್ಪಸಂಖ್ಯಾತರು ಯಾರು? ಇಲ್ಲೇ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಇನ್ನುಳಿದವರು, ಅಥವಾ ಇಲ್ಲ ಇನ್ನು ಈ ಲಿಂಗತ್ವದಲ್ಲಿ ಅಲ್ಪಸಂಖ್ಯಾತರಿದ್ದಂಥವರು, ಇವೆಲ್ಲವೂ ಇವತ್ತು ಅದ್ರ ಬಗ್ಗೆ ಸ್ಪಷ್ಟವಾಗಿ ಮಾತಾಡುವಂಥವರಾಗಿದ್ದರು. ಅದೇ ಕಾಲಕ್ಕೆ ಅವರು ಕಲೋನಿಯಲ್ ಆ್ಯಂಡ್ ಪೋಸ್ಟ್ ಕಲೋನಿಯಲ್ ಐಡೆಂಟಿಟಿ ಪಾಲಿಟಿಕ್ಸ್ ಇನ್ ಸೌತ್ ಏಷ್ಯಾ ಅನ್ನುವಂಥ ಪುಸ್ತಕವನ್ನು ಬರೆದ. ಇಡೀ ಸೌತ್ ಏಷ್ಯಾದ ಬಗ್ಗೆ, ಇಲ್ಲಿಯ ಧರ್ಮ ಜಾತಿಗಳ ಬಗ್ಗೆ, ಇಲ್ಲಿ ರಾಜಕೀಯ ವ್ಯವಸ್ಥೆ ಬಗ್ಗೆ, ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಕಠೋರವಾಗಿ ಸತ್ಯಗಳನ್ನು ಬಿಡಿಸಿಟ್ರು. ಕಠೋರ ಸತ್ಯಗಳನ್ನು ಹೇಳೋ ಪ್ರಯತ್ನ ಮಾಡಿದರು. ಸಾಣದಲ್ಲದು. ಅದ್ರ ಜೊತೆಗೆ ಗಾಂಧಿ ಹಿಂದ್ ಸ್ವರಾಜ್ ಸೇರಿದಂತೆ 15ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದೆ. ಅವರು ನೂರಾರು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಅಷ್ಟೇ ಅಲ್ಲ, ಗಾಂಧೀಜಿಯ ಹಿಂದ್ ಸ್ವರಾಜ್, ನಾವೀಗ ನಮ್ಮ ಮಿತ್ರರಾದಂಥ, ಹಿರಿಯ ಮಿತ್ರರಾದಂಥ ಪ್ರೊಫೆಸರ್ ಅರ್ಜುನ್ ಪಂಗಲ್ ಅವರು, ಜೊತೆಗೆ ನಮ್ಮ ಮಿತ್ರರಾದಂಥ ನಮ್ಮ ಅಜ್ಜಪ್ಪ ಬಿರಡಿ, ಇವರು ಕುಳ್ಕೊಂಡು ಒಂದು 3 ಸೀರೀಸನ್ನು ಮಾಡಿದರು. ಹಿಂದ್ ಸ್ವರಾಜ್ ಯಾಕೆ ಅನಿವಾರ್ಯ ಇದೆ ಅನ್ನೋದು. ಅದನ್ನು ಇವರು ಪುಸ್ತಕ ರೂಪದಲ್ಲಿ ಬರೆದು ಅಂಥ 150ಕ್ಕೂ ಹೆಚ್ಚು ಪ್ರಸಿದ್ಧ ಪುಸ್ತಕಗಳಿಗೆ ವ್ಯಾಖ್ಯಾನ ಮಾಡಿ ಜನರಿಗೆ ತಿಳಿಯುವಂಥ ಕೆಲಸವನ್ನು ಮಾಡಿದ್ರು. ಸಣ್ಣದಲ್ಲ ಕೆಲಸ. ಓದಬೇಕು, ತಿಳ್ಕೋಬೇಕು, ಹೇಳಬೇಕು, ಇವೆಲ್ಲನೂ ಮಾಡುವಂಥ ಕೆಲಸವನ್ನು ಮಾಡಿದರು. ಸಮಾಜಕ್ಕೆ ಒಳ್ಳೆಯದನ್ನು ಕೊಟ್ಟರು. ಹೀಗಾಗಿ ಅವರ ನೂರಾರು ಸಂಶೋಧನಾ ವಿದ್ಯಾರ್ಥಿಗಳು ಇವತ್ತು ಅವ್ರ ವ್ಯಕ್ತಿತ್ವದ ಬಗ್ಗೆ ಭಾಳ ಸ್ಮರಣೆ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಅವರಿಗೂ ಬಂದಿದೆ. ಇಂಥವರೊಬ್ಬರು ವಿದ್ವತ್ತಿದ್ದ ಮನುಷ್ಯ, ಜನಪರ ಕಾಳಜಿ ಇದ್ದಂಥ ಮನುಷ್ಯ, ಬುದ್ಧಿ ಹೇಳ್ಬೋದು ಬೇಕಾದಷ್ಟು. ನಮ್ಮಲ್ಲಿ ಗಾಂಧಿ